ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರನ್ನ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇವತ್ತಿನ ಈ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ನಿಮ್ಮ ಎರಡೂ ಕೈಗಳನ್ನ ಲಾಕ್ ಮಾಡ್ತಾ ನಿಮ್ಮ ಕಾಲುಗಳನ್ನ ಕ್ರಾಸ್ ಮಾಡ್ತಾ ನಿಮ್ಮ ಕಣ್ಣುಗಳನ್ನ ಮುಚ್ತಾ ರಿಲ್ಯಾಕ್ಸ್ ಆಗಿ ಜಸ್ಟ್ ರಿಲ್ಯಾಕ್ಸ್ ಆಗಿ ಸುಖ ಸ್ಥಿರಾಸನದಲ್ಲಿ ಕುತ್ಕೊಳ್ಳಿ. ನಿಮ್ಮ ಆಸನ ಸುಖಕರವಾಗಿರ್ಬೇಕು, ಆರಾಮದಾಯಕವಾಗಿರ್ಬೇಕು. ನಿಮ್ಮ ಮನಸ್ಸು ಸ್ಥಿರವಾಗಿರ್ಬೇಕು. ಆಲೋಚನೆಗಳು ಬಂದಲ್ಲಿ ಸಹಜವಾಗಿ ನಡೀತಾ ಇರೋ ನಿಮ್ಮ ಉಸಿರಾಟವನ್ನೇ ನೀವು ಗಮನಿಸ್ತಾ ಹೋಗಿ. ಯಾವುದೇ ತರದ ಆಲೋಚನೆ ಬೇಡ, ಮಂತ್ರ ಜಪ ಬೇಡ. ಎಲ್ಲವನ್ನ ಮರೆತು ಇವತ್ತಿನ ಈ ಧ್ಯಾನವನ್ನ ಮಾಡೋಣ. ನಿಮ್ಮ ದೇಹ ನಿಮಗೆ ಎಷ್ಟೋ ಸಹಕಾರವನ್ನ ನೀಡ್ತಾ ಇದೆ ಅಲ್ವಾ? ನಿಮ್ಮ ದೇಹಕ್ಕೆ ಕೃತಜ್ಞತೆಗಳನ್ನ ತಿಳಿಸ್ತಾ ರಿಲ್ಯಾಕ್ಸ್ ಅಂತ ಹೇಳಿ. ಮೈ ಡಿಯರ್ ಬಾಡಿ, ಥ್ಯಾಂಕ್ ಯು ಸೋ ಮಚ್, ಪ್ಲೀಸ್ ರಿಲ್ಯಾಕ್ಸ್ ಅಂತ ಹೇಳಿ. Just say relax. ನೋಡ್ತಾ ನೋಡ್ತಾ ನಿಮ್ಮ ದೇಹ ಹಗುರವಾಗಿ ನಿಮಗೆ ಅನಿಸ್ತಾ ಬರ್ಬೋದು. ಇದರ ಅರ್ಥ ನಿಮ್ಮ ದೇಹ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದೆ ಅಂತ. ಬಣ್ಣಗಳು ಕಂಡ್ರೆ ಬಣ್ಣಗಳನ್ನ, ಬೆಳಕು ಕಂಡ್ರೆ ಬೆಳಕನ್ನ ನಿಮ್ಮ ಒಳಗಡೆ ಇನ್ವೈಟ್ ಮಾಡ್ಕೊಳ್ಳಿ. ಆಲೋಚನೆಗಳು ಬರ್ತಾನೆ ಇರುತ್ತೆ. ನಿಮ್ಮ ಗಮನ ಎಲ್ಲಿ ಹೋಗುತ್ತೋ ಅಲ್ಲಿ ಶಕ್ತಿಯ ಪ್ರವಾಹ ಇರುತ್ತೆ.
ಬೇಡವಾದ ಆಲೋಚನೆಗಳಿಗೆ ಶಕ್ತಿಯನ್ನ ನೀಡಬೇಡಿ. ಯಾವುದೇ ಲಾಜಿಕಲ್ ಮೈಂಡ್ ಇಲ್ಲದೆ ಕಂಪ್ಲೀಟ್ ಓಪನ್ನೆಸ್ ಇಂದ ಈ ಧ್ಯಾನವನ್ನ ಮಾಡೋಣ. ಪತ್ರಿಜಿಯವರ ಚೈತನ್ಯ, ನಮ್ಮೆಲ್ಲರ ಚೈತನ್ಯ ಒಂದಾಗ್ಲಿ ಅಂತ ನಾವು ಕೇಳ್ಕೊಳ್ಳೋಣ. ನಮ್ಮ ಈ ಭೂಮಿಯ ಮೇಲೆ ಪಯಣ ಸುಲಭವಾಗ್ಲಿ ಅನ್ನೋದಕ್ಕೆ ಯೂನಿವರ್ಸ್ ಹಲವಾರು ಸಹಾಯಗಳನ್ನ ನಮಗೆ ಕಳಿಸ್ತಾ ಇರುತ್ತೆ. ನಮ್ಮ ಸ್ಪಿರಿಟ್ ಗೈಡ್ಸ್ ಇರ್ಬೋದು. ಸ್ಪಿರಿಟ್ ಗೈಡ್ಸ್ ಅಂದ್ರೆ ಯಾರು ಈ ಭೂಮಿ ಮೇಲೆ ಜೀವನ ತಗೊಂಡು ಉನ್ನತ ಲೋಕಕ್ಕೆ ಹೋಗಿರ್ತಾರೋ ಅವರು ನಮಗೆ ಮಾರ್ಗದರ್ಶನ ಮಾಡೋಕೆ ನಮ್ಮ ಧ್ಯಾನದಲ್ಲಿ ಬರ್ತಾ ಇರ್ತಾರೆ. ಬುದ್ಧ, ಜೀಸಸ್, ಪತ್ರಿಜಿ, ಹೀಗೆ ಹಲವಾರು ಮಾಸ್ಟರ್ಸ್ ನಮಗೆ ಗೈಡ್ ಮಾಡ್ತಾ ಇರ್ತಾರೆ. ಅವರನ್ನೇ ನಾವು ಸ್ಪಿರಿಟ್ ಗೈಡ್ಸ್ ಅಂತೀವಿ. ಇಲ್ಲ ನಮ್ಮ ಪೂರ್ವಜರು, ಅವರು ಕೂಡ ನಮಗೆ ಈ ಆಧ್ಯಾತ್ಮಿಕ ಪಯಣದಲ್ಲಿ ಮುಂದೆ ಹೋಗೋಕೆ ಎಷ್ಟು ಸಹಾಯ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ನಮಗೆ ನಿರಂತರವಾಗಿ ತುದಿಗಾಲಲ್ಲಿ ಸಹಾಯ ಮಾಡೋಕೆ ಕಾಯ್ತಾ ಇರ್ತಾರೆ. ಅವರೇ ಏಂಜಲ್ಸ್ ಅಂತಾರೆ. ದೇವದೂತರು, ಮೆಸೆಂಜರ್ ಆಫ್ ಗಾಡ್ ಅಂತಾರೆ. ಹೇಗೆ ನಾವು ವಿಶ್ವಮೂಲ ಚೈತನ್ಯದಿಂದ ಬಿಡುಗಡೆಯಾಗಿ ಈ ಆತ್ಮದ ಪಯಣ ಮುಂದುವರಿಯುತ್ತೋ ಅದೇ ರೀತಿಯಾಗಿ ಏಂಜಲ್ಸ್ ಕೂಡ ಅದೇ ಚೈತನ್ಯದಿಂದ ಸೃಷ್ಟಿಸಲ್ಪಟ್ಟಿರ್ತಾರೆ. ನಮ್ಮೆಲ್ಲರಿಗೂ ನಮ್ಮದೇ ಆದಂತ ಲೈಫ್ ಡಿಸೈನ್ ಇರುತ್ತೆ, ಲೈಫ್ ಪರ್ಪಸ್ ಇರುತ್ತಲ್ವಾ. ಆದ್ರೆ ಈ ಏಂಜಲ್ಸ್ ಲೈಫ್ ಪರ್ಪಸ್ಸೇ ಅದ್ಭುತವಾಗಿದೆ. ಏನು ಅಂದ್ರೆ ಪ್ರತಿಯೊಬ್ಬರಿಗೂ ಕಾಂತಿಯನ್ನ, ಪ್ರೀತಿಯನ್ನ, ಕರುಣೆಯನ್ನ ನೀಡೋದೇ ಈ ಏಂಜಲ್ಸ್ ಲೈಫ್ ಪರ್ಪಸ್ ಇರುತ್ತೆ. ನೋಡಿ ಎಷ್ಟು ಅದ್ಭುತವಾದ ಲೈಫ್ ಪರ್ಪಸ್ ಅಲ್ವಾ. ಅವರು ನಮಗೆ ಸಹಾಯ ಮಾಡೋಕೆನೆ ಇರ್ತಾರೆ. ನಮ್ಮ ಈ ಭೂಮಿ ಮೇಲೆ ನಾನ್ ಇಂಟರ್ಫರೆನ್ಸ್ ಅಂದ್ರೆ ಫ್ರೀ ವಿಲ್ ಇರುತ್ತೆ. ಯಾರಲ್ಲೂ ಕೂಡ ಇಂಟರ್ಫಿಯರ್ ಮಾಡೋಂಗಿಲ್ಲ. ಅದೇ ರೀತಿಯಾಗಿ ರೂಲ್ ಕೂಡ ಏಂಜಲ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಅದಕ್ಕೆ ಎಲ್ಲಿವರೆಗೂ ನಾವು ಅವರನ್ನ ಕರೆದು ಸಹಾಯ ಕೇಳೋದಿಲ್ವೋ ಅಲ್ಲಿವರೆಗೂ ನಮಗೆ ಆ ಸಹಾಯ ಸಿಗೋದಿಲ್ಲ.
ಈ ಏಂಜಲ್ಸ್ ಕಾಂತಿ ದೇಹದವರ ಇರ್ತಾರೆ. ಈ ಏಂಜಲ್ಸ್ ಅಲ್ಲೂ ಕೂಡ ವಿಧ ವಿಧವಾದ ಏಂಜಲ್ಸ್ಗಳು ನಮಗೆ ಸಹಾಯ ಮಾಡೋಕಿರ್ತಾರೆ. ನಮ್ಮ ಗಾರ್ಡಿಯನ್ ಏಂಜಲ್ಸ್ ಆಗಿರ್ಬೋದು. ಹೇಗೆ ನಮ್ಮ ಈ ಫಿಸಿಕಲ್ ಲೈಫ್ ಅಲ್ಲಿ ತಂದೆ ತಾಯಿ ಇರ್ತಾರಲ್ವಾ, ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಸಹ ಇಬ್ಬರು ಏಂಜಲ್ಸ್ ಇರ್ತಾರೆ, ಗಾರ್ಡಿಯನ್ ಏಂಜಲ್ಸ್. ಅವ್ರು ಯಾವಾಗ್ಲೂ ನಮ್ಮ ಭುಜದ ಮೇಲೆ ಕುತ್ಕೊಂಡು ನಮಗೆ ಸಹಾಯ ಮಾಡ್ತಾ ಇರ್ತಾರೆ. ಈ ಗಾರ್ಡಿಯನ್ ಏಂಜಲ್ಸ್ಗೆ ನಮ್ಗಿಂತ ಅವ್ರಿಗೆ ಜಾಸ್ತಿ ಗೊತ್ತಿರುತ್ತಂತೆ. ಏಕಂದ್ರೆ ನಮ್ಮ ಆತ್ಮ ಪಯಣ ಶುರುವಾದಾಗಿಂದ ಪ್ರತಿ ಹಂತದಲ್ಲೂ ಇವರಿಬ್ರು ನಮ್ ಜೊತೆಗಿರ್ತಾರೆ. ನಮಗೆ ಈ ಜನ್ಮದ ಬಗ್ಗೆ ಮಾತ್ರ ನಮ್ಗೆ ಡೀಟೇಲ್ಸ್ ಗೊತ್ತಿರುತ್ತೆ ಅಲ್ವಾ, ಆದ್ರೆ ಜನ್ಮ ಜನ್ಮಗಳಿಂದ ನಮ್ಮ ಜೊತೆ ಇವ್ರು ಪಯಣ ಮಾಡ್ತಾ ಇರ್ತಾರೆ, ನಮ್ಮ ಗ್ರೋತ್ ಅನ್ನ ನೋಡಿರ್ತಾರೆ. ಆದ್ರಿಂದ ಇವರಲ್ಲಿ ಯಾವುದೇ ತರದ ನಮ್ಮ ಮೇಲೆ ಒಪಿನಿಯನ್ಸ್ ಇರಲ್ಲ, ಜಡ್ಜ್ಮೆಂಟ್ ಇರಲ್ಲ, ಕೇವಲ ಪ್ರೀತಿ ಮಾತ್ರ ನಮ್ಮ ಮೇಲೆ ಇರುತ್ತೆ. ಇವರು ಪ್ರತಿ ಹಂತದಲ್ಲೂ ನಮ್ಗೆ ಸಹಾಯ ಮಾಡ್ತಾರೆ. ನಿಮ್ಮ ಡೈಲಿ ಬೇಸಿಸ್ ಅಲ್ಲಿ ಏನೇ ನಿಮ್ಗೆ ಸಹಾಯ ಬೇಕಂದ್ರೂ ಈ ಗಾರ್ಡಿಯನ್ ಏಂಜಲ್ಸ್ ಇಂದ ನಿಮ್ಗೆ ಸಿಗುತ್ತೆ. ಅದೇ ರೀತಿಯಾಗಿ ಆರ್ಕ್ ಏಂಜಲ್ಸ್ ಅಂತ ಇರ್ತಾರೆ. ಈ ಏಂಜಲ್ಸ್ಗೆ ಹೆಡ್, ಗ್ರೂಪ್ ಆಫ್ ಏಂಜಲ್ಸ್ ಇರ್ತಾರೆ, ಅವ್ರಿಗೆ ಹೆಡ್. ಪ್ರೊಟೆಕ್ಷನ್ ಬೇಕಂದ್ರೆ ಆರ್ಕೇಂಜಲ್ ಮೈಕಲ್ ಅಂತ ಇರ್ತಾರೆ. ಏನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದ್ರೆ ಆರ್ಕೇಂಜಲ್ ಮೆಟಟ್ರಾನ್ ಅಂತ ಇರ್ತಾರೆ. ರಿಲೇಶನ್ಶಿಪ್ ಇಶ್ಯೂಸ್ ಇದೆ ಅಂದ್ರೆ ಆರ್ಕೇಂಜಲ್ ಚಾಮ್ಯೂಲ್ ಅಂತ ಇರ್ತಾರೆ. ಅವರನ್ನ ಸಹಾಯ ಕೇಳಿದ್ರೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಹಣಕಾಸಿನ ತೊಂದರೆ ಇದೆ ಅಂದ್ರೆ ಆರ್ಕೇಂಜಲ್ ಏರಿಯಲ್ ಅಂತ ಇರ್ತಾರೆ. ಹೀಗೆ ಪ್ರತಿಯೊಂದು ಇದಕ್ಕೂ ಒಂದು ಏಂಜಲ್ ನಮ್ಗೆ ಸಹಾಯ ಮಾಡೋಕೆ ರೆಡಿ ಇರ್ತಾರೆ. ಮೇನ್ ರೂಲ್ ಏನಂದ್ರೆ ನಂಬಬೇಕು. ಟ್ರಸ್ಟ್ ಇಸ್ ದ ಕೀ. ನೀವ್ ಯಾವಾಗ ಸಂಪೂರ್ಣವಾಗಿ ನಂಬ್ತಿರೋ ಆಗ ಆ ಏಂಜಲ್ಸ್ ಇರುವಿಕೆಯನ್ನ ನೀವು ನೋಡ್ತೀರಾ. ಹಲವಾರು ಎಕ್ಸ್ಪೀರಿಯನ್ಸಸ್ ಹೇಳ್ತಾ ಹೋದ್ರೆ ಒಂದೋ ಎರಡೋ ಅಲ್ಲ, ನೀವೇ ಕನೆಕ್ಟ್ ಆಗಿ ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡ್ದಾಗೆ ಆ ಬ್ಯೂಟಿಫುಲ್ ಕಾನ್ಶಿಯಸ್, ಆ ಬ್ಯೂಟಿಫುಲ್ ಎನರ್ಜಿಯನ್ನ ನೀವು ಫೀಲ್ ಆಗಕ್ಕೆ ಸಾಧ್ಯ ಆಗುತ್ತೆ. ಹಲವಾರು ಸಿಗ್ನಲ್ಸ್ ಕೊಡ್ತಾ ಇರ್ತಾರೆ ಕನೆಕ್ಟ್ ಆದಾಗ. ಧ್ಯಾನದಲ್ಲಿ ಕುಂತ್ರೆ ನಿಮಗೆ ಯಾರೋ ಮುಟ್ಟದಂಗೆ, ವಿಧ ವಿಧವಾದ ಶಬ್ದಗಳು, ಸ್ಮೆಲ್ಸ್ ಬರ್ಬೋದು, ನಿಮ್ಮ ಸುತ್ತ ಯಾರೋ ತಿರುಗ್ತಾ ಇರೋ ಹಾಗೆ, ಇಲ್ಲ ಸಡನ್ ಆಗಿ ಒಂದು ಅನ್ಕಂಡೀಷನಲ್ ಲವ್ ಅನ್ನ ನೀವು ಫೀಲ್ ಆಗ್ತೀರಾ. ನಂಬರ್ಸ್ ನೋಡ್ತೀರಾ, ಕಾನ್ಸಿಕ್ಯೂಟಿವ್ ನಂಬರ್ಸ್ ನೋಡ್ತೀರಾ, 111 222. ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸ್ ಅಲ್ಲಿ ಫೆದರ್ಸ್ ಸಿಗುತ್ತೆ, ಕಾಯಿನ್ ಸಿಗುತ್ತೆ. ಆಮೇಲೆ ಯಾವಾಗ್ಲೂ ಒಂದು ಪ್ರೊಟೆಕ್ಟೆಡ್ ಆಗಿ ಫೀಲ್ ಆಗ್ತಾ ಇರ್ತೀರ. ಇವೆಲ್ಲನೂ ಕೂಡ ಏಂಜಲ್ಸ್ ಕನೆಕ್ಟ್ ಆಗಿದ್ದಾರೆ ಅಂತ ನಿಮಗೆ ಸಿಗ್ನಲ್ಸ್. ಇನ್ನು ತಡ ಮಾಡದೆ ಧ್ಯಾನದಲ್ಲಿ ಏಂಜಲ್ಸ್ ಜೊತೆ ಹೇಗೆ ಕನೆಕ್ಟ್ ಮಾಡೋದು ಅಂತ ಆ ಪ್ರಾಸೆಸ್ ಅನ್ನ ಇವತ್ತು ಮಾಡೋಣ. ಈ ನಮ್ಮ ಅದ್ಭುತವಾದ ಧ್ಯಾನಕ್ಕೆ ನಮ್ಮೆಲ್ಲರ ಗುರುಗಳಾದ
ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನ ಇನ್ವೈಟ್ ಮಾಡೋಣ. ಅವರ ಗೋಲ್ಡನ್ ಆರಾದಲ್ಲಿ, ಗೋಲ್ಡನ್ ಎನರ್ಜೀಸ್ ಅಲ್ಲಿ ನಾವೆಲ್ಲರೂ ಕುತ್ಕೊಂಡು ಧ್ಯಾನ ಮಾಡ್ಬೇಕು ಅಂತ ಅನ್ಕೊಳ್ಳೋಣ. ಮಹಾವತಾರ್ ಬಾಬಾಜಿಯನ್ನ, ಸೆಂಟ್ರಲ್ಸ್ ಅಂಡ್ ಎನರ್ಜೀಸ್ ಅನ್ನು ಕೂಡ ಈ ಧ್ಯಾನಕ್ಕೆ ಇನ್ವೈಟ್ ಮಾಡೋಣ. ಸಪ್ತ ಋಷಿಗಳನ್ನ, ಹಿಮಾಲಯದಲ್ಲಿರೋ ಯೋಗಿಗಳನ್ನ, ಅವಧೂತರನ್ನ, ನಾಗಸಾಧುರನ್ನು ಕೂಡ ಈ ಧ್ಯಾನಕ್ಕೆ ನಾವು ಇನ್ವೈಟ್ ಮಾಡೋಣ. ತ್ರಿಮೂರ್ತಿಗಳನ್ನ, ಸೀತಾ ಮಾತೆ, ಯಶೋಧರ ಮಾತೆ, ಐಸಿಸ್ ಮದರ್ ಚೈತನ್ಯವನ್ನು ಕೂಡ ಈ ಧ್ಯಾನಕ್ಕೆ ನಾವು ಆಹ್ವಾನಿಸೋಣ. ರಾಂಪಾ ಮಾಸ್ಟರ್, ರಾಮ್ತಾ ಮಾಸ್ಟರ್, ಸೇತ್ ಮಾಸ್ಟರ್, ಸಿಸಾರೋ ಮಾಸ್ಟರ್ಸ್ ಎನರ್ಜೀಸ್ ಅನ್ನು ಕೂಡ ಈ ಧ್ಯಾನಕ್ಕೆ ನಾವು ಇನ್ವೈಟ್ ಮಾಡೋಣ. ಉನ್ನತ ಲೋಕವಾಸಿಗಳು, ಸಿರಿಯನ್ಸ್, ಪೆಲಿಡಿಯನ್ಸ್, ಆರ್ಕುಟೋರಿಯನ್ಸ್, ಲೈರಾ ಸ್ಟಾರ್ವರ್ಡ್ ಮಾಸ್ಟರ್ಸ್ ಅನ್ನ ಈ ಧ್ಯಾನಕ್ಕೆ ಆಹ್ವಾನಿಸ್ತಾ, ಹಾಗೆ ಉನ್ನತ ಲೋಕವಾಸಿಗಳು ಯಾರ್ಯಾರು ನಮಗೆ ಸಹಾಯ ಮಾಡೋಕೆ ಈ ಕ್ಷಣ ಸಿದ್ಧವಾಗಿದ್ದಾರೋ ಅವರೆಲ್ಲರನ್ನ ಈ ಧ್ಯಾನಕ್ಕೆ ಹೃದಯಪೂರ್ವಕವಾಗಿ ನಾವು ಆಹ್ವಾನಿಸೋಣ. ಲೈಟ್ ವರ್ಡ್ ಮಾಸ್ಟರ್ಸ್ ಅನ್ನ, ಏಂಜಲಿಕ್ ವರ್ಡ್ಸ್ ಅಲ್ಲಿರೋ ಏಂಜಲ್ಸ್ ಅನ್ನು ಕೂಡ ಈ ಧ್ಯಾನಕ್ಕೆ ಇನ್ವೈಟ್ ಮಾಡೋಣ. ಪತ್ರಿಜಿ ಸೃಷ್ಟಿಸಿದ ಎಲ್ಲಾ ಆಸ್ಟ್ರಲ್ ಪಿರಮಿಡ್ಸ್, ಆಸ್ಟ್ರಲ್ ಕ್ರಾಪ್ ಸರ್ಕಲ್ಸ್, ಆಸ್ಟ್ರಲ್ ಕ್ರಿಸ್ಟಲ್ಸ್ ಅನ್ನ ಈ ಧ್ಯಾನಕ್ಕೆ ಇನ್ವೈಟ್ ಮಾಡೋಣ. ಮನಸ್ಸಿನಲ್ಲಿ ಈ ತರ ಅನ್ಕೊಳ್ಳಿ, ನಾವು ಮಾಡ್ತಾ ಇರೋ ಈ ಧ್ಯಾನ ನನಗೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಹಾಗೂ ಆಧ್ಯಾತ್ಮಿಕವಾಗಿಯೂ ಸ್ವಸ್ಥತೆ ನೀಡಲಿ. ಈ ದಿನ ನಮ್ಮ ಜೊತೆ ಮತ್ತೆಷ್ಟೋ ಆಸ್ಟ್ರಲ್ ಮಾಸ್ಟರ್ಸ್ ಈ ಧ್ಯಾನದಲ್ಲಿ ಒಂದಾಗಿದ್ದಾರೆ. ಅವರೆಲ್ಲರನ್ನ ವೆಲ್ಕಮ್ ಮಾಡ್ತಾ ನಮ್ಮ ಚೈತನ್ಯ ಅವರೆಲ್ಲರ ಚೈತನ್ಯ ಒಂದಾಗ್ಲಿ ಅಂತ ಕೇಳ್ಕೊಳ್ಳೋಣ. ಹಾಗೆ ಮನಸ್ಸಿನಲ್ಲಿ ಈ ತರ ಅನ್ಕೊಳ್ಳಿ,
ಪತ್ರಿಜಿ ಸೃಷ್ಟಿಸಿದ ಆಸ್ಟ್ರಲ್ ಕ್ರಿಸ್ಟಲ್ ಪ್ರೊಟೆಕ್ಷನ್ ಶೀಲ್ಡ್ ನನ್ನ ಮೇಲೆ ಶಾಶ್ವತವಾಗಿ ಸ್ಥಾಪಿತವಾಗಲಿ. ಮದರ್ ಏಂಜಲ್ ಜೊತೆ ನಾವೆಲ್ಲರೂ ಕನೆಕ್ಟ್ ಆಗೋಣ. ಮದರ್ ಏಂಜಲ್ ಅಂದ್ರೇನೆ ಪ್ರೀತಿ, ಕರುಣೆ, ಕಾಂತಿ. ನಾವು ಕೂಡ ಆ ಪ್ರೀತಿಯ ಜೊತೆ ಕನೆಕ್ಟ್ ಆಗ್ಬೇಕು ಅಂದ್ರೆ ನಮ್ಮಲ್ಲೇ ಇರುವ ಆ ಆನಂದವನ್ನ, ಆ ಸಂತೋಷದ ಜೊತೆ ನಾವು ಒಂದಾದಾಗ ಏಂಜಲ್ ಜೊತೆ ಕನೆಕ್ಷನ್ಸ್ ಅತಿ ಬೇಗನೆ ಆಗ್ಬಿಡುತ್ತೆ. ನಾವಿವತ್ತು ನಮ್ಮ ಗಾರ್ಡಿಯನ್ ಏಂಜಲ್ಸ್ ಜೊತೆ ಕನೆಕ್ಟ್ ಆಗೋಣ. ಅವರು ನಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಯಾವಾಗ ಆ ಕನೆಕ್ಷನ್ ಕ್ರಿಯೇಟ್ ಆಗುತ್ತೋ, ಯಾವಾಗ ಸಹಾಯ ಮಾಡೋಣ ಅಂತ ಎಷ್ಟೋ ಜನ್ಮಗಳಿಂದ ಅವ್ರು ವೇಟ್ ಮಾಡ್ತಾ ಇರ್ತಾರೆ. ಅದ್ಭುತವಾದ ದಿನ, ಅದ್ಭುತವಾದ ಕ್ಷಣ ನಮಗೆ ಇವತ್ತು ಸಿಕ್ಕಿದೆ. ಈ ಅವಕಾಶವನ್ನ ಸಂಪೂರ್ಣವಾಗಿ ಯುಟಿಲೈಸ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಕ್ಲೋಸ್ ಫ್ರೆಂಡ್ಸ್ ನಮ್ಮ ಮನೆಗೆ ಬರ್ತಾ ಇದಾರೆ ಅಂದ್ರೆ ಎಷ್ಟು ಖುಷಿಯಿಂದ, ಎಷ್ಟು ಹ್ಯಾಪಿನೆಸ್ ಇಂದ ನಾವು ವೆಲ್ಕಮ್ ಮಾಡ್ತೀವಲ್ವಾ. ಅದೇ ರೀತಿಯಾಗಿ ನಮ್ಮ ಡೀಪೆಸ್ಟ್ ಕ್ಲೋಸೆಸ್ಟ್ ಫ್ರೆಂಡ್ಸ್, ನಮ್ಮ ಗಾರ್ಡಿಯನ್ ಏಂಜಲ್ಸ್, ಅವರ ಜೊತೆ ನಾವು ಕನೆಕ್ಟ್ ಆಗ್ಬೇಕಂದ್ರೆ ಇನ್ನೆಷ್ಟು ಹ್ಯಾಪಿನೆಸ್ ಇಂದ ನಾವು ವೆಲ್ಕಮ್ ಮಾಡ್ತಾ ಕನೆಕ್ಟ್ ಆಗ್ಬೇಕು ಹೇಳಿ. ಒಂದು ಬ್ಯೂಟಿಫುಲ್ ಸ್ಮೈಲ್ ಮಾಡ್ತಾ, ಬಲು ಪ್ರೀತಿಯಿಂದ ಗಾರ್ಡಿಯನ್ ಏಂಜಲ್ಸ್ ಅನ್ನ ನಾವು ಇನ್ವೈಟ್ ಮಾಡೋಣ. ಆ ಸಂತೋಷದ ತುಣುಕು ನಿಮ್ಮ ಫೇಸ್ ಮೇಲೆ ಇರ್ಲಿ. ನೀವು ಎಷ್ಟು ಸರೆಂಡರ್ನೆಸ್ ಇಂದ, ಯಾವುದೇ ಲಾಜಿಕಲ್ ಮೈಂಡ್ ಇಲ್ಲದೆ ಹ್ಯಾಪಿನೆಸ್ ಇಂದ, ಒಂದು ಪ್ರೀತಿಯಿಂದ ಇನ್ವೈಟ್ ಮಾಡ್ತಿರೋ, ಆಗ ಈ ಗಾರ್ಡಿಯನ್ ಏಂಜಲ್ಸ್, ಬರೀ ಗಾರ್ಡಿಯನ್ ಏಂಜಲ್ಸ್ ಅಲ್ಲ, ಯಾವುದೇ ಏಂಜಲ್ ಆಗಿರ್ಬೋದು, ಅತಿ ಸುಲಭವಾಗಿ ನಿಮ್ಗೆ ಕನೆಕ್ಟ್ ಆಗ್ತಾರೆ. ಒಂದ್ಸರಿ ಕನೆಕ್ಟ್ ಆದ್ಮೇಲೆ ನಿಮಗೆ ಯಾವುದೇ ರೀತಿಯ ಸಹಾಯ ಬೇಕಂದ್ರೂ ಕೂಡ ಅವರಲ್ಲಿ ಕೇಳಿದಾಗ ನಿಮಗೆ ಸಹಾಯ ಸಿಗ್ತಾ ಹೋಗುತ್ತೆ. ಅದನ್ನ ನಿರಂತರವಾಗಿರುತ್ತೆ. ನಾನು ಹೇಳೋ ಇಂಟೆಂಟ್ ಅನ್ನ ನಿಮ್ಮ ಮನಸ್ಸಿನೊಳಗೆ ರಿಪೀಟ್ ಮಾಡ್ಕೊಳ್ಳಿ. ಸೊ 3 ಸಲ ಆ ಗಾರ್ಡಿಯನ್ ಏಂಜಲ್ಸ್ ಅನ್ನ ನಮ್ಮ ಲೈಫಲ್ಲಿ ನಾವು ಇನ್ವೈಟ್ ಮಾಡೋಣ. ಪ್ರೀತಿಯಿಂದ, ಸ್ಮೈಲ್ ಮುಖಾಂತರ, ಒಂದು ಸಂತೋಷದಿಂದ ಇನ್ವೈಟ್ ಮಾಡೋಣ. ನಾನು ಹೇಳೋದನ್ನ ನಿಮ್ಮ ಮನಸ್ಸಲ್ಲೇ ರಿಪೀಟ್ ಮಾಡ್ಕೊಳ್ಳಿ.
ಮೈ ಡಿಯರ್ ಗಾರ್ಡಿಯನ್ ಏಂಜಲ್ಸ್, ನನ್ನ ಪ್ರೀತಿಯ ಗಾರ್ಡಿಯನ್ ಏಂಜಲ್ಸ್, ಹೃದಯಪೂರ್ವಕವಾಗಿ ನಿಮ್ಮನ್ನ ನನ್ನ ಈ ಲೈಫ್ಗೆ, ನನ್ನ ಈ ಜೀವನಕ್ಕೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಮನಸ, ವಾಚ, ಕರ್ಮನ ಬಲು ಪ್ರೀತಿಯಿಂದ ನಿಮ್ಮನ್ನ ನನ್ನ ಲೈಫ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿಮ್ಮ ಕಾಂತಿ, ಪ್ರೀತಿ, ಜ್ಞಾನ ನಿರಂತರವಾಗಿ ನನ್ನ ಕಡೆ ಹರಿದು ಬರ್ತಾ ಇರಲಿ. My dear guardian angels, ಅತಿ ಪ್ರೀತಿಯಿಂದ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮನಸ, ವಾಚ, ಕರ್ಮನ ನನ್ನ ಸ್ವ ಇಚ್ಛೆಯಿಂದ ನನ್ನ ಲೈಫ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ, ಕಾಂತಿ, ಕರುಣೆ, ಜ್ಞಾನ ನಿರಂತರವಾಗಿ ನನ್ನ ಮೇಲಿರ್ಲಿ. Welcome, my dear guardian angels. Welcome. ಮತ್ತೊಮ್ಮೆ ಪ್ರೀತಿಯಿಂದ ಇನ್ವೈಟ್ ಮಾಡೋಣ. ಹೋಲ್ ಹಾರ್ಟೆಡ್ಲಿ ಇನ್ವೈಟ್ ಮಾಡಿ. ಮೈ ಡಿಯರ್ ಗಾರ್ಡಿಯನ್ ಏಂಜಲ್ಸ್, ನನ್ನ ಪ್ರೀತಿಯ ಗಾರ್ಡಿಯನ್ ಏಂಜಲ್ಸ್, ವೆಲ್ಕಮ್ ಟು ಮೈ ಲೈಫ್. ನನ್ನ ಈ ಜೀವನಕ್ಕೆ ನಿಮಗೆ ಸ್ವಾಗತ. ಮನಸ, ವಾಚ, ಕರ್ಮನ ನನ್ನ ಸ್ವ ಇಚ್ಛೆಯಿಂದ ನಿಮ್ಮನ್ನ ನನ್ನ ಲೈಫ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಮೈ ಡಿಯರ್ ಗಾರ್ಡಿಯನ್ ಏಂಜಲ್ಸ್, ವೆಲ್ಕಮ್. ಪ್ರೀತಿಯಿಂದ ನಿಮ್ಮನ್ನ ಬರಮಾಡಿಕೊಳ್ತಾ ಸ್ವಾಗತವನ್ನ ಕೋರ್ತಾ ಇದ್ದೀನಿ.
ನಿಮ್ಮ ಕಾಂತಿ, ಪ್ರೀತಿ, ಜ್ಞಾನ ನಿರಂತರವಾಗಿ ನನ್ನ ಕಡೆ ಹರಿದು ಬರ್ತಾ ಇರಲಿ. ಅಬ್ಸರ್ವ್ ಮಾಡಿ ಯಾವ ರೀತಿಯ ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ ಅಂತ. ಹಲವರಿಗೆ ಹಲವಾರು ರೀತಿಯಾಗಿ ಆ ಸಿಗ್ನಲ್ಸ್ಗಳು ಬರಬಹುದು. ಆದರೆ ನಮ್ಮ ಗಾರ್ಡಿಯನ್ ಏಂಜಲ್ಸ್ ನಮ್ಮೆಲ್ಲರ ಜೊತೆ ಸಂಪೂರ್ಣವಾಗಿ ಕನೆಕ್ಟ್ ಆಗಿದ್ದಾರೆ. ಆ ಬೆಳ್ಳನೆಯ ಕಾಂತಿ ದೇಹಿಗಳು, ಕಾಂತಿ ದೂತರು, ನಾರ್ಮಲ್ ಆಗಿ ಗಾರ್ಡಿಯನ್ ಏಂಜಲ್ಸ್ ಲಿಲ್ಲಿ ಪುಟ್ಸ್ ಆಗಿರ್ತಾರೆ. ನಮ್ಮ ಎರಡು ಭುಜದ ಮೇಲೆ ಅವರು ಕೂತ್ಕೊಂಡಿದ್ದಾರೆ. ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ನಿಮ್ಮ ಅನುಭವಕ್ಕೆ ಖಂಡಿತವಾಗ್ಲೂ ಬರುತ್ತೆ. ಎಷ್ಟೋ ಪ್ರೀತಿಯನ್ನ ನಮಗೆ ಕೊಡ್ತಾ ಇದ್ದಾರೆ. ಈ ಸಮಯಕ್ಕೋಸ್ಕರ ಅವ್ರು ಎಷ್ಟೋ ಕಾಲದಿಂದ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಎರಡೂ ಭುಜದ ಮೇಲೆ ಕುತ್ಕೊಂಡು ನಮ್ಮನ್ನ ಗಟ್ಟಿಯಾಗಿ ಹಗ್ ಮಾಡ್ತಾ ಅವರ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಮನಿಸಿ ಯಾವ ರೀತಿಯಾಗಿ ನಿಮ್ಗೆ ಕನೆಕ್ಟ್ ಆಗಿರೋ ಆ ಸಿಗ್ನಲ್ ಬರ್ತಾ ಇದೆ ಅಂತ. ನಿಮ್ಮ ಭುಜ ಭಾರವಾಗಿ ಅನಿಸ್ಬೋದು, ಆ ಭಾರವಾದ ಪ್ರೀತಿಯನ್ನ ನೀವು ಅನುಭವಿಸ್ತಾ ಇರ್ಬೋದು. ನಿಮಗೆ ಗೊತ್ತಿಲ್ಲಾರ್ದಂಗೆ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇರ್ಬೋದು. ಯಾರೋ ನಿಮ್ಮನ್ನ ಮುಟ್ಟಿದ ಹಾಗೆ, ನಿಮ್ಮ ಪಕ್ಕ ಕುತ್ಕೊಂಡ ಹಾಗೆ, ಅಥವಾ ನಿಮ್ಮ ಕಿವಿ ಹತ್ರ ಗುನುಗದ ಹಾಗೆ ಬೆಚ್ಚನೆಯ ಅನುಭವ ಬರ್ಬೋದು. ನಿಮ್ಮ ಅಂಗೈಯಲ್ಲಿ, ನಿಮ್ಮ ಮುಖದ ಮೇಲೆ ತಣ್ಣನೆಯ ಗಾಳಿಯನ್ನ ನೀವು ಅನುಭವಿಸ್ಬೋದು. ಇಲ್ಲ ಸುಗಂಧದ ಪರಿಮಳಗಳು ನಿಮ್ಗೆ ಬರಬಹುದು. ಗಮನಿಸಿ ಯಾವ ರೀತಿಯಾಗಿ ಈ ಗಾರ್ಡಿಯನ್ ಏಂಜಲ್ಸ್ ಅವರ ಇರುವಿಕೆಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂತ. ಜಸ್ಟ್ ಅಬ್ಸರ್ವ್ ಇಟ್. ಅಥವಾ ಏನೋ ಹಾಡಿದ ಶಬ್ದಗಳು ನಿಮ್ಗೆ ಕೇಳಿಸ್ಬಹುದು. ಇಲ್ಲ ನಿಮ್ಮ ಹಣೆಯ ಮೇಲೆ, ನಿಮ್ಮ ಕಪಾಳದ ಮೇಲೆ ಯಾರೋ ಮುಟ್ಟಿದ ಹಾಗೆ, ಅಥವಾ ಏನೋ ಓಡಾಡಿದ ಹಾಗೆ ನಿಮಗೆ ಬರ್ಬೋದು. ಇದ್ಯಾವುದು ನಿಮಗೆ ಗೊತ್ತಾಗ್ತಿಲ್ಲ ಅಂದ್ರೂ ಕೂಡ ನೀವು ನಿಮ್ಮ ಗಾರ್ಡಿಯನ್ ಏಂಜಲ್ಸ್ಗೆ ರಿಕ್ವೆಸ್ಟ್ ಮಾಡ್ಬೋದು. ನೀವು ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂತ ಸಂಪೂರ್ಣವಾಗಿ ನಾನು ನಂಬ್ತಾ ಇದ್ದೇನೆ. ಆದ್ರೆ ನಿಮ್ಮ ಇರುವಿಕೆಯ ಏನಾದ್ರೂ ಸಿಗ್ನಲ್ ಕೊಡಿ ಅಂತ ಕೇಳ್ಕೊಳ್ಳಿ. ಹಲವಾರು ರೀತಿಯಿಂದ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕನೆಕ್ಟ್ ಆಗ್ಬೇಕು ಅಷ್ಟೇ. ಅವರ ನಿಮ್ಮ ಎರಡು ಭುಜದ ಮೇಲೆ ಕುತ್ಕೊಂಡು ನಿಮ್ಗೆ ಹೇಳ್ತಾ ಇದ್ದಾರೆ, ನೀನು ಯಾವತ್ತೂ ಒಂಟಿಯಲ್ಲ. ನಿನಗೆ ಬೇಕಾದ ಸಹಾಯ, ಮಾರ್ಗದರ್ಶನ ಎಲ್ಲವೂ ನಮ್ಮಿಂದ ನಿರಂತರವಾಗಿ ಸಿಗುತ್ತೆ. ಏನೇ ಸಹಾಯ ಬೇಕಂದ್ರು ನಮ್ಮಲ್ಲಿ ಕೇಳುವಂತ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಪ್ರೀತಿಯಿಂದ ನಿಮ್ಗೆ ಹೇಳ್ತಾ ಇದ್ದಾರೆ. ನಿಮಗೆ ಕಾಣಿಸಿದ್ರು ಕಾಣಿಸ್ದೇ ಇದ್ರು, ಏನೇ ಅನುಭವಕ್ಕೆ ಬಂದ್ರು ಬರದೇ ಇದ್ರು ಕೂಡ ನಿಮ್ಮ ಗಾರ್ಡಿಯನ್ ಏಂಜಲ್ ಸಂಪೂರ್ಣವಾಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ನಿಮ್ಮ ಎಲ್ಲಾ ಮಾತುಗಳನ್ನ, ನಿಮ್ಮ ಭಾವನೆಗಳನ್ನ ಗ್ರಹಿಸ್ತಾ ಇದ್ದಾರೆ. ಈ ಕ್ಷಣ ನಿಮ್ಮ ಮನಸ್ಸಲ್ಲಿ ಏನೇನಿದೆನೋ, ಅಥವಾ ಏನ್ ಸಹಾಯ ಬೇಕು, ಏನು ಮಾರ್ಗದರ್ಶನ ಬೇಕು
ಅದನ್ನ ಅವ್ರ ಹತ್ರ ಹೇಳಿ. ನೀವು ಕೇಳಿರೋ ಆ ಮಾರ್ಗದರ್ಶನ, ಸಹಾಯ ಖಂಡಿತವಾಗ್ಲೂ ನಿಮ್ಗೆ ಸಿಗುತ್ತೆ. ಇಮ್ಯಾಜಿನ್ ನಿಮ್ಮ ಕ್ಲೋಸ್ ಫ್ರೆಂಡ್ ನಿಮ್ಮ ಹತ್ರ ಕುತ್ಕೊಂಡಿದ್ದಾರೆ, ನಿಮ್ಮ ಮನ್ಸಲ್ಲಿ ಇರೋದೆಲ್ಲ ಹೇಳ್ತಾ ಇದ್ದೀರಾ ಅಂತ. ಅದೇ ರೀತಿಯಾಗಿ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಪ್ರತಿಯೊಂದು ಮಾತನ್ನ, ಪ್ರತಿಯೊಂದು ಭಾವನೆಯನ್ನ ಕೇಳ್ತಾ ಇದ್ದಾರೆ. ಈ ಕ್ಷಣ ನಿಮ್ಗೆ ಏನೇನ್ ಅನ್ಸುತ್ತೋ, ಏನೇನ್ ಶೇರ್ ಮಾಡ್ಬೇಕು ಎಲ್ಲವನ್ನು ಮುಚ್ಚುಮರೆ ಇಲ್ಲದೆ ಅವ್ರ ಹತ್ರ ಶೇರ್ ಮಾಡಿ ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ. ಅವರ ಪ್ರೀತಿಯನ್ನ ನಿಮ್ಗೆ ಕೊಡ್ತಾ ಇದ್ದಾರೆ. ಯಾವುದೇ ತರದ ಲಾಜಿಕಲ್ ಮೈಂಡ್ ಬೇಡ, ಯಾವುದೇ ತರದ ಆಲೋಚನೆಗಳಿಲ್ದೆ ಸಂಪೂರ್ಣವಾಗಿ ಅವ್ರ ಹತ್ರ ಕನೆಕ್ಟ್ ಆಗಿ ಎಲ್ಲವನ್ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. What a wonderful moment, my dear friends. ಯಾರು ಕಣ್ಣನ್ನು ತೆಗಿಬೇಡಿ.
ನಮ್ಮ ಗಾರ್ಡಿಯನ್ ಏಂಜಲ್ಸ್ಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನ ತಿಳಿಸೋಣ. ಈ ಕನೆಕ್ಟಿವಿಟಿ ನಿರಂತರವಾಗಿ ಹೀಗೆ ಇರಲಿ ಅಂತ ಕೇಳ್ಕೊಳ್ಳೋಣ. ಅವರ ಜ್ಞಾನ, ಕಾಂತಿ, ಸಹಾಯ ನಿರಂತರವಾಗಿ ನಮ್ಮ ಮೇಲೆ ಹೀಗೆ ಇರಲಿ ಅಂತ ನಾವು ಕೇಳ್ಕೊಳ್ಳೋಣ. ಹಲವರಿಗೆ ಇವತ್ತೇ ಆ ಎಕ್ಸ್ಪೀರಿಯನ್ಸ್ ಆಗ್ಬಹುದು. ಏಂಜಲ್ಸ್ ಪ್ರೆಸೆನ್ಸ್ ಫೀಲ್ ಆಗ್ಬೋದು. ಇನ್ನು ತುಂಬಾ ಜನಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನಿರಂತರವಾಗಿ ಏಂಜಲ್ಸ್ ಜೊತೆ ಕನೆಕ್ಟ್ ಆಗಿ ಧ್ಯಾನ ಮಾಡ್ತಾ ಮಾಡ್ತಾ ಆ ಅನುಭವ ನಿಮಗೆ ಆಗುತ್ತೆ. ಸಹನೆ ಪ್ರಗತಿ ಅಂತ ನಾವು ಪ್ರತಿ ಸೆಷನ್ ಅಲ್ಲಿ ಕೇಳ್ತಾ ಬರ್ತಾ ಇರ್ತೀವಲ್ವಾ. ಸಹನೆಯಿಂದ ಪ್ರತಿದಿನ ಧ್ಯಾನ ಮಾಡ್ಬೇಕಾದ್ರೆ ಮಾಸ್ಟರ್ಸ್ ಅನ್ನ ಇನ್ವೈಟ್ ಮಾಡ್ತಾ, ಏಂಜಲ್ಸ್ ಅನ್ನು ಕೂಡ ಇನ್ವೈಟ್ ಮಾಡಿ ಧ್ಯಾನ ಮಾಡ್ತಾ ಬಂದಾಗ ನಿಧಾನವಾಗಿ ಆ ಕನೆಕ್ಷನ್ ಅದು ಕ್ರಿಯೇಟ್ ಆಗುತ್ತೆ. ಹಾಗೆ ಎಷ್ಟೋ ಜನ ಮಾಸ್ಟರ್ಸ್ ಈ ದಿನ ಈ ನಮ್ಮ ಧ್ಯಾನದಲ್ಲಿ ಒಂದಾಗಿದ್ದಾರೆ. ಅವರೆಲ್ಲರಿಗೂ ಸಹ ನಾವು ಕೃತಜ್ಞತೆಗಳನ್ನ ತಿಳಿಸ್ತಾ ಈ ಕನೆಕ್ಟಿವಿಟಿ ಹೀಗೆ ನಿರಂತರವಾಗಿರ್ಲಿ ಅಂತ ಕೇಳ್ಕೊಳ್ಳೋಣ. ನಮ್ಮನ್ನೆಲ್ಲ ಈ ಅದ್ಭುತವಾದ ಮಾರ್ಗದಲ್ಲಿ ಕರೆತಂದ ನಮ್ಮ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೂ ಸಹ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನ ತಿಳಿಸೋಣ. ಮಹಾತರ್ ಬಾಬಾಜಿಗೆ, ಸೆಂಟ್ರಲ್ ಸನ್ ಎನರ್ಜಿಗೂ ಸಹ ಧನ್ಯವಾದಗಳನ್ನ ತಿಳಿಸೋಣ. ಈ ಅದ್ಭುತವಾದ ಧ್ಯಾನಕ್ಕೆ ನಾವು ಕೃತಜ್ಞತೆಗಳನ್ನ ತಿಳಿಸೋಣ. ಥ್ಯಾಂಕ್ ಯು ಯೂನಿವರ್ಸ್, ಈ ಅದ್ಭುತವಾದ ಅವಕಾಶ ಕೊಟ್ಟಿದ್ದಕ್ಕೆ ಅಂತ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನ ತಿಳಿಸಿ. ನಮಗೆ ಜನ್ಮ ನೀಡಿದ ನಮ್ಮ ತಂದೆ ತಾಯಿಗೂ ಸಹ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋಣ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಮ್ಮ ಫ್ರೆಂಡ್ಸ್ಗೆ ನಾವು ಥ್ಯಾಂಕ್ಸ್ ಅಂತ ಹೇಳೋಣ. ಹಾಗೆ ಏಂಜಲ್ಸ್ ಜೊತೆ ನಾವು ಕನೆಕ್ಟ್ ಆದಾಗ ನಮ್ಮ ವೇಕಿಂಗ್ ಲೈಫಲ್ಲಿ, ನಮ್ಮ ಫಿಸಿಕಲ್ ಲೈಫಲ್ಲಿ ಹಲವಾರು ನಂಬರ್ಸ್ಗಳು ನಿಮಗೆ ಕಾಣಿಸ್ಬೋದು. 111, 222, 333 ಈ ತರ ನಿಮ್ಗೆ ಕಂಡಾಗ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ ಅಂತ ಅರ್ಥ. ಆಗ ಏನ್ ಮಾಡ್ಬೇಕು ಅಂದ್ರೆ, ನೀವು ಒಂದು ಕ್ಷಣ ಕಣ್ಮುಚ್ಚಿ ಯಾವುದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಏನು ಪ್ರಶ್ನೆ ಹಾಕೊಂಡು ಯೋಚನೆ ಮಾಡ್ತಾ ಇದ್ದೀರಾ ಅಂತ ನೀವು ನೆನಪಿಸ್ಕೊಂಡು ಆ ನಂಬರ್ ಕಂಡಾಗ ಇಮಿಡಿಯೇಟ್ ಆಗಿ ಗೂಗಲ್ ಅಲ್ಲಿ ಓಪನ್ ಮಾಡಿ ನಿಮಗೆ 111 ಅಥವಾ 222 ಯಾವ ನಂಬರ್ ಕಂಡಿರುತ್ತೋ ಆ ನಂಬರ್ ಹಾಕಿ, ಈ ನಂಬರ್ ಏಂಜಲ್ ನಂಬರ್ ಮೀನಿಂಗ್ ಏನು ಅಂತ ಟೈಪ್ ಮಾಡಿದಾಗ ಫಸ್ಟಿಗೆ ಬರೋ ಆ ಆನ್ಸರೇ ನಿಮ್ಮ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಹೀಗೆ ಹಲವಾರು ಸಿಗ್ನಲ್ಸ್ಗಳು ನಿಮ್ಗೆ ಏಂಜಲ್ಸ್ ಕೊಡ್ತಾ ಹೋಗ್ತಾರೆ. ಏಂಜಲ್ಸ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತಾ ನಮ್ಮ ಈ ಅದ್ಭುತವಾದ ಜೀವನಕ್ಕೆ ನಾವು ಕೃತಜ್ಞತೆಗಳನ್ನ ತಿಳಿಸೋಣ. ನಮ್ಮ ಈ ಜೀವನ ಎಷ್ಟು ಬ್ಲೆಸ್ಸಿಂಗ್ಸ್ ಇಂದ ಕೂಡಿರುತ್ತೆ, ಎಷ್ಟೋ ಅದ್ಭುತವಾದ ವಿಷಯಗಳಿಂದ ಕೂಡಿರುತ್ತೆ. ಈ ದಿನ ನಮ್ಮ ಜೀವನದಲ್ಲಿರೋ ಎಲ್ಲ ಅದ್ಭುತವಾದ ವಿಷಯಗಳಿಗೆ ನಾವು ಕೃತಜ್ಞತೆಗಳನ್ನ ತಿಳಿಸೋಣ. ಹಾಗೆ ನಮ್ಮ ಈ ದೇಹಕ್ಕೂ ಸಹ ನಾವು ಗ್ರಾಟಿಟ್ಯೂಡ್ ಅನ್ನ ತಿಳಿಸೋಣ.
ರಿಲ್ಯಾಕ್ಸ್ ಆಗಿ ನಿಮ್ಮ ಸಹಜವಾದ ಸ್ಥಿತಿಗೆ ನೀವು ಬಂದ್ಬಿಡಿ. ಲಾಸ್ಟ್ 10 seconds. ನಿಧಾನವಾಗಿ ನಿಮ್ಮ 2 ಕೈಗಳನ್ನ ನಿಮ್ಮ ಕಣ್ಮೇಲೆ ಇಟ್ಕೊಳ್ಳಿ. ಒಂದು ಬ್ಯೂಟಿಫುಲ್ ಸ್ಮೈಲ್ ಮುಖಾಂತರ ನಿಮ್ಮ 2 ಕಣ್ಣುಗಳನ್ನ ಓಪನ್ ಮಾಡಿ.